ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಟಲ್ಸ್ ಅಂಡ್ ವಿಸ್ಟಾಸ್. ಸೊ ಫ್ರೆಂಡ್ಸ್, ಏನು ಮಾಡೋಣ, ಇವತ್ತು ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ಸೊ ಕೀ ಆನ್ಸರ್ಸನ್ನ ನೋಡ್ತಾ ಬರೋಣ. ಸೊ ಇದು ಕ್ವಶನ್ ಪೇಪರು. ಸೊ D2 ಸೀರೀಸ್ ಐತಿ. ಸೊ D2 ಸೀರೀಸ್ ಕ್ವಶನ್ ಪೇಪರ್ ಇದೆ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಸ್ಟಾರ್ಟ್ ಮಾಡಿಬಿಡೋಣ, ಜಾಸ್ತಿ ಟೈಮ್ ತೊಗೊಳೋದು ಬೇಡ. ಸೊ ಫಸ್ಟ್ ಏನು ಮಾಡೋಣ, ನಾವು ಕೀ ಆನ್ಸರ್ಸ್ ನೋಡ್ಕೊಂಡು ಹೋಗೋಣ. ಸೊ ಕೀ ಆನ್ಸರ್ಸ್ ಆದಮೇಲೆ ಏನು ಮಾಡೋಣ, ಸೊ ಟಾಪಿಕ್ ವೈಸ್ ನಾವು ಇನ್ ಡೆಪ್ತಾಗಿ ಡಿಸ್ಕಸ್ ಮಾಡೋಣಂತೆ. ಸೊ ಫಸ್ಟ್ ಕೀ ಆನ್ಸರ್ಸ್ನ ನೋಡ್ಕೊಂಡ್ಬಿಡೋಣ ಪಟ. ಸೊ ಫಸ್ಟ್ ಏನು ಮಾಡೋಣ, ಸೊ ಫಸ್ಟ್ ಕ್ವಶನ್ನ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ. ಸೊ ಇದ್ರೊಳಗೆ ಏನಾಗುತ್ತಪ್ಪ ಅಂದ್ರೆ, ಸೊ ಆಪ್ಷನ್ಸ್ ಐತಿ. ಸೊ ಫಸ್ಟ್ ಏನೈತಿ, ಇದು ಒಂದು ಗುಂಪು ಆಗ್ತಾವೆ 3, 1 5 3. ಸೊ 1 5 3 ಎಲ್ಲೈತಿ, ಸೊ 1 5 3. ಸೊ 1 5 3 1 3 5. ಸೊ ಅದನ್ನಾದಮೇಲೆ 2 6 8 ಇದೊಂದು ಗುಂಪಾಗುತ್ತೆ, 2 6 8. ಸೊ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್, ನಂಬರ್ 1. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪ್ರಶ್ನಾರ್ಥ ಚಿಹ್ನೆ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ. ಸೊ ಎರಡನೇ ಕ್ವಶನ್ ಒಳಗೆ ಸೊ ಆನ್ಸರ್ ಬಂದುಬಿಟ್ಟು 56. ಆಪ್ಷನ್ಸ್ 2, 56 ಈಸ್ ದ ರೈಟ್ ಆನ್ಸರ್. ಸೊ ಅದಾದಮೇಲೆ ಥರ್ಡ್ ಕ್ವಶನ್, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು, ಸೊ ಇದು ಮೂರನೇ ಕ್ವಶನ್ಸ್ ಬಂದುಬಿಟ್ಟು 32 ಇದು ಆನ್ಸರ್. ಸೊ 32 ಸೆಂಟಿಮೀಟ್ರ್. ಸೊ ಆಪ್ಷನ್ ಒಳಗೆ ಇಲ್ಲ. ಸೊ ಅದನ್ನು ನೋಡೋಣ ಅಂತ ಫೈನಲ್ ಇದ್ರೊಳಗೆ. ಸೊ ಫೋರ್ತ್ ಕ್ವಶನ್ ಏನಾಗುತ್ತೆ, ಎಲ್ ಎಂದರೆ ಪ್ಲಸ್, ಎಮ್ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ 1L 9MN. ಸೊ ಇದರ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4. ಸೊ ಐದನೇ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ಫೋರ್ತ್ ಆಪ್ಷನ್ ಈಸ್ ರೈಟ್ ಆನ್ಸರ್ ಫಾರ್ ಫಿಫ್ತ್ ಕ್ವಶನ್. ಸೊ ಅಗೇನ್ ಸಿಕ್ಸ್ತ್ ಕ್ವಶನ್, ಕೆಳಗಿನ ಸ್ತಂಭ ಲೇಖ ನಕ್ಷೆ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಸೊ ಸಿಕ್ಸ್ತಿಗೆ ಸೊ ಫೋರ್ತ್ ಆನ್ಸರ್ ಈಸ್ ರೈಟ್ ಆನ್ಸರ್, 50%. ಆಪ್ಷನ್ 4 ಈಸ್ ರೈಟ್. ಆ್ಯಂಡ್ ಅಗೇನ್ ಸೆವೆಂತ್ ಕ್ವಶನ್. ಸೊ ಸೆವೆಂತ್ ಕ್ವಶನಿಗೆ ಡೌಟ್ ಐತಿ. ಸೊ ಆನ್ಸರ್ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಮೆಂಟಲ್ ಎಬಿಲಿಟಿ ಮಾಡೋ ಮುಂದೆ. ಆ್ಯಂಡ್ ಏಯ್ತ್ ಕ್ವಶನನ್ನು ಸ್ವಲ್ಪ ಡೌಟ್ ಐತಿ. ಸೊ ಸೆವೆಂತ್, ಏಯ್ತ್, ಸೊ ಇದು ಎರಡು ನಾನು ಏನು ಮಾಡ್ತೀನಿ, ಮೆಂಟಲ್ ಎಬಿಲಿಟಿ ಹೇಳಿ ಮುಂದೆ ಸೊ ಅಂತ ಡಿಸ್ಕಸ್ ಮಾಡೋಣಂತ. ಸೊ ನೈನ್ತ್ ಕ್ವಶನ್ ಬಂದ್ಬಿಟ್ಟು ಆಪ್ಷನ್ 2. ಸೊ ಪಶ್ಚಿಮ ದಿಕ್ಕು. ಸೊ ಪಶ್ಚಿಮ. ನೈನ್ತ್ ಕ್ವಶನ್ ಈಸ್ ರೈಟ್ ಆನ್ಸರ್ ಆಫ್ ಆಪ್ಷನ್ 2. ಆ್ಯಂಡ್ 10th ಕ್ವಶನ್, ಕೆಳಗಿನ ಕೋಶ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ಸೊ 10th ಕ್ವಶನ್ಸಿಗೆ ಆಪ್ಷನ್ 1 ಈಸ್ ರೈಟ್, ಕಾವೇರಿ ಈಸ್ ರೈಟ್ ಆನ್ಸರ್. ಆಪ್ಷನ್ 2 ಬಹುಶಃ ನಿಜ. ಅಲ್ಲಿ 12th ಕ್ವಶನಿಗೆ ಆಗಸ್ಟ್ 14th 2010 ವಾರದ ಯಾವ ದಿನವಾಗಿತ್ತು. ಸೊ ಯಾವ ದಿನವಾಗಿತ್ತಪ್ಪ ಅಂದರೆ ಶುಕ್ರವಾರ ಆಗಿತ್ತು. 12ನೇ ಕ್ವಶನ್ನು. ಸೊ 13ನೇ ಕ್ವಶನಿಗೆ ಆನ್ಸರ್, ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತದೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು. ಸೊ 13ನೇ ಕ್ವಶನಿಗೆ ರೈಟ್ ಆನ್ಸರ್ ಈಸ್ 4 km/h. ಸೊ ಹಾಗೆ 14ನೇ ಕ್ವಶನ್. ಸೊ 14ನೇ ಕ್ವಶನಿಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಆರ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ 15ನೇ ಕ್ವಶನ್. ಸೊ 15ನೇ ಕ್ವಶನಿಗೆ ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಆರ್ಟ್ ಅನ್ನು ಎಂದು ಬರೆಯಲಾಗಿದೆ, ಅದೇ ಕೋಡ್ನಲ್ಲಿ. ಸೊ 15ನೇ ಕ್ವಶನಿಗೆ ದ ಆನ್ಸರ್ ಈಸ್ 4. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಆ್ಯಂಡ್ 16th ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಆ್ಯಂಡ್ 17 ಆಗಮನ್ ಎಂಬುದು ಏನಪ್ಪ, ಭಾರತದ ಮೊದಲ ನಕ್ಷತ್ರಗಳ ಅಧ್ಯಯನ ಮಿಷನ್. ಸೊ 18ಗೆ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. 19th ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಸೊ 2020 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಯಾವುದಪ್ಪ ಅಂದ್ರೆ, ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರು.
ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಸೊ 20ನೇ ಕ್ವಶನಿಗೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಎ ಬಿ ಮತ್ತು ಸಿಗಳು ಸರಿಯಾಗಿವೆ. ಸೊ 21ನೇ ಕ್ವಶನ್. ಸೊ 21ನೇ ಕ್ವಶನಿಗೆ ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ. ಸೊ ಯಾವ ಕಾರ್ಯಕ್ರಮದಡಿ ಯಾವಪ್ಪ ಅಂದ್ರೆ ಉತ್ತಮ್ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 21st ಕ್ವಶನ್. ಸೊ 22ನೇ ಕ್ವಶನಿಗೆ ಸೆಹತನ್ನು ವಿಸ್ತರಿಸಿ. ಸೊ ದ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಆ್ಯಂಡ್ 23. ಸೊ ಕ್ವಶನ್ 23ಗೆ ಆಪ್ಷನ್ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ. ಸೊ 24ನೇ ಕ್ವಶನಿಗೆ ಸೊ 2ನೇ ಕ್ವಶನ್ ಜನರಲ್ ಉಪೇಂದ್ರ ದ್ವಿವೇದಿ. ಹಾಗೆ ಸೊ 25ನೇ ಕ್ವಶನ್. ಸೊ 25ನೇ ಕ್ವಶನಿಗೆ ರೈಟ್ ಆನ್ಸರ್ ಈಸ್ 3 ಎ ಮತ್ತು ಸಿಗಳು. ಹಾಗೆ 26ನೇ ಕ್ವಶನ್ನಿಗೆ ಸೊ ದ ರೈಟ್ ಆನ್ಸರ್ ಈಸ್ 2 ಅವನು ಮತ್ತು ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ. ಸೊ ದ 27ನೇ ಕ್ವಶನ್ನಿಗೆ ವಿಂಡ್ ಬ್ಲೋಯಿಂಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಆ್ಯಂಡ್ 28ಗೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಸಾರ್ವಜನಿಕ ಜೀವನದ 9 ಮೂಲ ತತ್ವಗಳು. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಸಾಮರಸ್ಯ. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರಿಗೆ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕಪ್ಪ ಅಂದ್ರೆ ಸಾಮರಸ್ಯ. ಸೊ ದ ಆನ್ಸರ್ ಈಸ್ ಆಪ್ಷನ್ 3. ಆ್ಯಂಡ್ 30th ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆ ಇವುಗಳನ್ನು ಉತ್ತೇಜಿಸುತ್ತದೆ. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಎ ಬಿ ಮತ್ತು ಸಿಗಳು. ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ ಮತ್ತು ರಹಸ್ಯ ಮತ್ತು ಸ್ಪರ್ಧೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 31st ಕ್ವಶನ್. ಸೊ 31ನೇ ಕ್ವಶನಿಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹಾಗೆ 32ನೇ ಕ್ವಶನಿಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. UPSC ಸದಸ್ಯ ನೇಮಕಾತಿ ಮಾಡೋರು ಯಾರಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳು. ಸೊ 33. ಸೊ 33 ಈ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಯಾವುದನ್ನಪ್ಪ ಅಂದ್ರೆ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಎ ಬಿ ಮತ್ತು ಸಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಸೊ 34ನೇ ಕ್ವಶನ್. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿತವಾಗಿರುತ್ತದೆ. ಸೊ ದ ಆನ್ಸರ್ ಈಸ್ 2 ಜನರಿಗೆ ನೇರವಾಗಿ ಉತ್ತರದಾಯಿ ಆಗಿರುತ್ತದೆ. ಸೊ 35ನೇ ಕ್ವಶನ್. ಸೊ ಸಂವಿಧಾನದ ಎಷ್ಟನೇ ಭಾಗ ತುರ್ತು ಪರಿಸ್ಥಿತಿ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ. ಸೊ ದ ಆನ್ಸರ್ ಈಸ್ 1. 12ನೇ ಭಾಗ. ಸಂವಿಧಾನದ 12ನೇ ಭಾಗವು ತುರ್ತು ಪರಿಸ್ಥಿತಿ ಸಂಬಂಧ ಬಗ್ಗೆ ನಿಯಮಗಳನ್ನು ಒಳಗೊಂಡಿದೆ. ಓಕೆ, ನೆಕ್ಸ್ಟ್. ಸೊ 36ನೇ ಕ್ವಶನಿಗೆ ದ ಆನ್ಸರ್ ಈಸ್ ಆಪ್ಷನ್ 2. ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು. ಆ್ಯಂಡ್ 37ನೇ ಕ್ವಶನ್ಸು. 37ನೇ ಕ್ವಶನಿಗೆ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. BR ಅಂಬೇಡ್ಕರ್ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಡಾಕ್ಟರ್ BR ಅಂಬೇಡ್ಕರ್. ಸೊ ನೆಕ್ಸ್ಟ್ 38ನೇ ಕ್ವಶನಿಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಎ ಮತ್ತು ಬಿಗಳು ಸರಿ. ಸೊ 39ನೇ ಕ್ವಶನ್. ದ ಆಪ್ಷನ್ ಈಸ್ 2. ಸೊ 40ನೇ ಕ್ವಶನ್. ಭಾರತ ಒಕ್ಕೂಟ ರಾಷ್ಟ್ರಪತಿಯನ್ನು ಚುನಾಯಿಸುವವರು. ಸೊ ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಸೊ ದ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಸೊ 41ನೇ ಕ್ವಶನ್ಗೆ ಆಪ್ಷನ್ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಪುದುಚೇರಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರಾತಿನಿಧ್ಯ ಹೊಂದಿಲ್ಲ. ಇವೇನದೋ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯಗಳನ್ನು ಹೊಂದಿಲ್ಲ. ಪುದುಚೇರಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್.
ಸೊ ಹಾಗೆ 47ನೇ ಕ್ವಶನಿಗೆ ಸೊ ದ ರೈಟ್ ಆನ್ಸರ್ ಈಸ್ ಅಟಾರ್ನಿ ಜನರಲ್. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಅಟಾರ್ನಿ ಜನರಲ್. ಸೊ 43 ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಗಂಡವರಿಗೆ ನೀಡುತ್ತಾರೆ. ಸೊ ಯಾರಿಗೆ ನೀಡ್ತಾರೆ? ರಾಷ್ಟ್ರಪತಿಗೆ ನೀಡ್ತಾರೆ. ಸೊ 43 ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಸೊ 44 ಭಾರತ ಸಂವಿಧಾನದ 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು. ಸೊ ಯಾರಿಗಪ್ಪ ಅಂದ್ರೆ 44 ರಾಜ್ಯದ ರಾಜ್ಯಪಾಲರಿಗೆ. ಸೊ ರಾಜ್ಯದ ರಾಜ್ಯಪಾಲರಿಗೆ ನೆರವು ನೀಡ್ತದೆ. ಸೊ 45ನೇ ಕ್ವಶನ್ನು ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ಸೊ 45 ದ ರೈಟ್ ಆನ್ಸರ್ ಈಸ್ 2. ಬಿ ಮತ್ತು ಡಿಗಳು ಏನದಾವ ತಪ್ಪಾಗ್ಯಾವ. ಬಿ ಮತ್ತು ಡಿಗಳು. ಸೊ 46ನೇ ಕ್ವಶನಿಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಆ್ಯಂಡ್ 47ನೇ ಕ್ವಶನ್ಸ್ ಸೊ ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ. 47ನೇ ಕ್ವಶನಿಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಹೈಯೆಸ್ಟ್, ಸ್ಟ್ರಾಂಗರ್, ಫಾಸ್ಟರ್ ಆ್ಯಂಡ್ ಟುಗೆದರ್. ಸೊ 48 ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ಸ್ ಸ್ಪರ್ಧೆ ಆಯೋಜಿಸಲ್ಪಟ್ಟ ಸ್ಥಳ ಯಾವುದಪ್ಪ ಅಂದ್ರೆ ರೋಮ್, 1960ರಾಗ. ಸೊ ಅದೇ ಆಪ್ಷನ್ 49 ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಸಿ ಮಾತ್ರ. ಅಭಿವೃದ್ಧಿ ಸೂಚ್ಯಂಕದ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತದೆ. ಯಾವುದು? ಸಿ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಸೊ 50ನೇ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಆ್ಯಂಡ್ 51ನೇ ಕ್ವಶನ್ ಇದೆ. ಇದು ಡೌಟ್ಫುಲ್ ಐತಿ, ಸ್ವಲ್ಪ ಇದನ್ನು ನೆಕ್ಸ್ಟ್ ಕ್ಲಿಯರ್ ಮಾಡ್ತೀನಿ ಅಂತ. ಸೊ 52 ದ ಕೆಳಗಿನ ಯಾವ ಮೈಕ್ರೋ ಪಾಚಿಗಳನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? ಯಾವುದಪ್ಪ ಅಂದ್ರೆ ಸ್ಪೈರೋಲಿನಾ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಹಾಗೆ 53ನೇ ಕ್ವಶನಿಗೆ ಮಿನಾಮಟ್ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವ ಮತ್ತು ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಮಾನವ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಸೊ 53 ಆನ್ಸರ್ ಈಸ್ 4 ಪಾದರಸ. ಸೊ ಮಿನಾಮಟ್ ರೋಗ ಯಾವುದರಿಂದ ಬರ್ತಪ್ಪ ಅಂದ್ರೆ ಪಾದರಸದಿಂದ ಬರ್ತದೆ. ಸೊ 54ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆ್ಯಂಡ್ 55 ಮೀನಿನ ಎಣ್ಣೆ ಸಮೃದ್ಧವಾಗಿರೋದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಸೊ ಈಸಿ ಕ್ವಶನ್ ಐತಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ 56 ಈ ಕೆಳಗಿನ ಗುಂಪುಗಳಲ್ಲಿ ಯಾವುದು ಮಾರ್ಪಾಡಾದ ಎಳೆಗೆ ಉದಾಹರಣೆಯಾಗಿದೆ? ಬಟಾಣಿ ಮತ್ತು ಶುಂಠಿ. ಸೊ 57ನೇ ಕ್ವಶನ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಯುರೇಮಿಯಾ. ಸೊ 58ನೇ ಕ್ವಶನ್ ಬಂದು ಜಲ್ ವಿದ್ಯುತ್ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ಸೊ ಯಾವ ಕಡೆ? ಧನಾತ್ಮಕ ಎಲೆಕ್ಟ್ರೋಡ್ ಕಡೆ ಚಲಿಸ್ತದೆ. ಸೊ 59 ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ 60ನೇ ಕ್ವಶನಿಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ 61ನೇ ಕ್ವಶನ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಪಟ ನಾನು ಏನು ಮಾಡ್ತೀನಿ ಫಸ್ಟ್ ಸೊ ಕೀ ಆನ್ಸರ್ಸ್ ನೋಡ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಸೊ ಸಬ್ಜೆಕ್ಟ್ ವೈಸ್ ಏನು ಮಾಡೋಣ, ಡಿಸ್ಕಸ್ ಮಾಡೋಣ ಅಂತ ಟಾಪಿಕ್ ವೈಸು. ಸೊ 62 ದ ಆನ್ಸರ್ ಈಸ್ 4. 63ಗೆ ಸೊ ಆನ್ಸರ್ ಈಸ್ 3 ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. ಸೊ 64ನೇ ಕ್ವಶನ್ನ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ 65ನೇ ಕ್ವಶನಿಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಆ್ಯಂಡ್ 66 ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 67 ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಕನಿಷ್ಠ ಚದುರುತ್ತದೆ. ಸೊ ಹಾಗೆ 68 ಸೊ 68ನೇ ಕ್ವಶನ್ ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು, ಕೆರೆಗಳನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಯಾವುದಪ್ಪ ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಹಾಗೆ 69ನೇ ಕ್ವಶನ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಸೊ 70ನೇ ಕ್ವಶನಿಗೆ ಸೊ ದ ರೈಟ್ ಆನ್ಸರ್ ಈಸ್ 3 ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ.
ಸೊ ಹಾಗೆ 71. ಸೊ 71ನೇ ಕ್ವಶನಿಗೆ ದ ಆನ್ಸರ್ ಈಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಎ, ಬಿ ಮತ್ತು ಡಿ ಸರಿಯಾಗಿವೆ. ಸೊ ಕೆಳಗೆ ಕೊಟ್ಟರೆ ನಕ್ಷೆಯಲ್ಲಿ ಹಂಚಿಕೆಯಾಗಿರೋ ಮಣ್ಣಿನ ವಿಧವನ್ನು ಗುರುತಿಸಿ. ಸೊ 72ನೇ ಕ್ವಶನಿಗೆ ಸೊ ಇದೇನಪ್ಪ, ಜಂಬಿಟ್ಟಿಗೆ ಮಣ್ಣು. ಸೊ 73ನೇ ಕ್ವಶನ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಸೊ 74ನೇ ಕ್ವಶನ್ನು ಭಾರತ ಬಂದರುಗಳಿಗೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ. ಸೊ 74ನೇ ಕ್ವಶನಿಗೆ ಆನ್ಸರ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಎ, ಬಿ ಮತ್ತು ಡಿ ಸರಿಯಾಗಿವೆ. ಸೊ 75ನೇ ಕ್ವಶನ್ನು ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಕೇಳೋಣ. ಸೊ 75ಗೆ ಸೊ ಆನ್ಸರ್ ಈಸ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಬಿಹಾರದ ಮೇಲೆ ಏನೈತೆ, ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗೋದಿಲ್ಲ. ಸೊ ಮಧ್ಯಪ್ರದೇಶದ ಮ್ಯಾಗ ಹಾದು ಹೋಗ್ತದೆ, ಪಶ್ಚಿಮ ಬಂಗಾಳ ಮ್ಯಾಗ ಹೋಗ್ತದೆ, ರಾಜಸ್ಥಾನ ಮ್ಯಾಗ ಹೋಗುತ್ತೆ. ಸೊ ಬಿಹಾರದ ಮೇಲೆ ಏನಂತ ಹಾದು ಹೋಗಂಗಿಲ್ಲ. ಸೊ 76ನೇ ಕ್ವಶನ್ಗೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಸೊ 77. ಸೊ ದ ರೈಟ್ ಆನ್ಸರ್ ಈಸ್ 2, ರಹೇನ್ ಒಳನಾಡಿನ ಜಲಮಾರ್ಗ. ಸೊ 78ನೇ ಕ್ವಶನಿಗೆ ಸೊ ದ ರೈಟ್ ಆನ್ಸರ್ ದಿ ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಸೊ ಯಾವುದ್ಯಾವುದಪ್ಪ ಅಂದ್ರೆ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ 79 ಎಳೆಯ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನು ಗುರುತಿಸಿ. ಸೊ ದ ಆನ್ಸರ್ ಈಸ್ 3, ಬಿ ಮಾತ್ರ, ರೇಖಾಂಶ ಏನೈತಿ ಅದರ ಪ್ರಭಾವ ಬೀರಂಗಿಲ್ಲ. ಸೊ 80ನೇ ಕ್ವಶನ್ ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುವರು. ಗ್ರೀನ್ಫೀಲ್ಡ್. ಸೊ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳಂತೇಳಿ ಕರೀತಾರೆ. ಹಾಗೆ ನೆಕ್ಸ್ಟ್ ಕ್ವಶನ್ ಭಾರತ ಯಾವ ರಾಜ್ಯದಲ್ಲಿ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ. ಸೊ 81ನೇ ಕ್ವಶನ್ಗೆ ದ ರೈಟ್ ಆನ್ಸರ್ ಇಸ್ ಅಸ್ಸಾಮಿ ಭಾಷೆ ಮಾತಾಡ್ತಾರೆ. ಸೊ 82ನೇ ಕ್ವಶನ್ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. 82ನೇದು ಯಾವುದಪ್ಪ ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಎ, ಬಿ ಮತ್ತು ಡಿ. ಸೊ 83ನೇ ಕ್ವಶನ್ನ ಹೊಂದಿಸಿ ಬರೆಯಿರಿ. ದ ಆನ್ಸರ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 84ನೇ ಕ್ವಶನ್ ಕೆಳಗಿನ ಘಟನೆಯನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ. ಸೊ ದ ಆನ್ಸರ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಸಿ ಡಿ ಎ ಬಿ ದ ರೈಟ್ ಆನ್ಸರ್. ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ರಪ್ಪ ಅಂದ್ರೆ ಸೊ ದ ಆನ್ಸರ್ ಈಸ್ ಗೋಪಾಲ್ ಹರಿ ದೇಶ್ಮುಖ್. ಸೊ ಇವರೇನಾದ್ರು ಜನಪ್ರಿಯರಾಗಿದ್ದರು. ಸೊ 86ನೇ ಕ್ವಶನ್ನು ಸೊ ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ. 86ನೇ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಮುಜಿರಿಸ್. ಸೊ 87ನೇ ಕ್ವಶನ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. 87ನೇ ಕ್ವಶನಿಗೆ ಆಪ್ಷನ್ 1 ರೈಟ್ ಆನ್ಸರ್. ಸೊ 88ನೇ ಕ್ವಶನ್ ಹೊಯ್ಸಳ ರಾಜ ವಿಷ್ಣುವರ್ಧನ್ಗೆ ಸಂಬಂಧಿಸಿದ್ದೀವಿ. ಸೊ ಯಾವ ಸಂಬಂಧಿಸ್ಯಾವ ಅಂದ್ರೆ ಆಪ್ಷನ್ 3 ಎ, ಬಿ ಮತ್ತು ಡಿಗಳೇನೋ ಸಂಬಂಧಿಸಿದವು. ಸೊ 89 ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದರು. ಸೊ ಯಾರು ಪಡೆದಿದ್ರಪ್ಪ ಅಂದ್ರೆ ಪಿಂಗಳಿ ಸೂರಣ್ಣ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಸೊ 90ನೇ ಕ್ವಶನ್ ಭಾರತ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಸೊ 90ನೇ ಕ್ವಶನಿಗೆ ದ ರೈಟ್ ಆನ್ಸರ್ ಈಸ್ 2 BADC. ಸೊ 91ನೇ ಕ್ವಶನ್ ಸೊ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತೈತಿ. ಸೊ ಇದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಸೊ ಏನೈತಿ PN ಕೃಷ್ಣಮೂರ್ತಿ, T ಆನಂದರಾವ್, VP ಮಾಧವರಾವ್. ಸೊ 92ನೇ ಕ್ವಶನಿಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಹಾಗೂ ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಸೊ 93ನೇ ಕ್ವಶನ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಸೊ 94ನೇ ಕ್ವಶನ್ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಯೊಂದಿಗೆ ಹೊಂದಿಸಿ. ಸೊ 94ನೇ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ A ಈಸ್ ದ ರೈಟ್ ಆನ್ಸರ್. ಆಪ್ಷನ್ 1.
ಹಾಗೆ 95ನೇ ಕ್ವಶನ್, ಈ ಕೆಳಗಿನಲ್ಲಿ ಯಾರು ಋಗ್ವೇದದ ಕಾಲದ ಪ್ರಮುಖ ದೇವತೆ ಅಲ್ಲ? ಸೊ ಯಾವ ದೇವತೆ ಅಲ್ಲಪ್ಪ ಅಂದ್ರೆ 95ನೇ ಕ್ವಶನ್ ಪ್ರಜಾಪತಿ ಋಗ್ವೇದ ಕಾಲದಾಗ ಪ್ರಮುಖ ದೇವತೆ ಆಗಿರಲಿಲ್ಲ. ಸೊ ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸೊ 96ನೇ ಕ್ವಶನಿಗೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ 97ನೇ ಕ್ವಶನ್, ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಸೊ 97ನೇ ಕ್ವಶನ್ಗೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಮಯೂರನ ಸೂರ್ಯ ಶತಕದಲ್ಲಿ ಹೋಲಿಸಲಾಗಿದೆ. ಸೊ 98ನೇ ಕ್ವಶನ್, ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು? ಸೊ ಯಾರು ಶ್ರೀಲಂಕಾದ ಮೇಲೆ ದಾಳಿ ಮಾಡ್ಯಾರಪ್ಪ ಅಂದ್ರೆ 1ನೇ ಆದಿತ್ಯ. ಸೊ 99ನೇ ಕ್ವಶನ್, ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಸೊ ಯಾವ್ದು ನಿರ್ಮಾಣಗೊಂಡಿಲ್ಲಪ್ಪ ಅಂದ್ರೆ ಕುಶ್ ಇ ಸಿರಿ ಇದು ಏನೈತಿ ಶೇರ್ ಶಾ ಸೂರಿಯಿಂದ ನಿರ್ಮಾಣ ಆಗಿಲ್ಲ, ಉಳಿದಿದ್ದೆಲ್ಲವೂ ಅವನ ನಿರ್ಮಾಣ ಮಾಡ್ಯಾನ. ಸೊ ಹಾಗೆ ಲಾಸ್ಟ್ ಕ್ವಶನ್, ಈ ಕೆಳಗಿನ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ 100 ಕ್ವಶನ್, ದ ಲಾಸ್ಟ್ ಕ್ವಶನಿಗೆ ಆನ್ಸರ್ ಈಸ್ ಆಪ್ಷನ್ 3. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಸೊ ಈಗ ಕೀ ಆನ್ಸರ್ ನೋಡಿದ್ವಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಮಾಡ್ತೀನಪ್ಪ ಅಂದ್ರೆ ಸೊ ಟಾಪಿಕ್ ವೈಸ್ ಅಂದರೆ ಮೆಂಟಲ್ ಎಬಿಲಿಟಿ ಆಮೇಲೆ GK ಸಬ್ಜೆಕ್ಟ್ ವೈಸ್ ನಾನು ಏನು ಮಾಡ್ತೀನಿ ಡಿಸ್ಕಸ್ ಮಾಡ್ತೀನಿ ಅಂತ. ಸೊ ಹೆಚ್ಚಿನ ಮಾಹಿತಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಹೊಡಿರಿ.